ಮುಖ್ಯ ವೇದಿಕೆಗೆ ಬರಬೇಕು ಮಲ್ಲಿಕಾರ್ಜುನ ಕುಮಾರ್ ಅವರು. ಅಲ್ಲಿ ನಿನ್ನೆ ನಡೆದಂತಹ ಲೀಗ್ ಪಂದ್ಯದಲ್ಲಿ ಸುಜಿತ್ 11 ಈ ನಾಯಕರಿಗೆ ನೆನಪಿನ ಕಾಣಿಕೆ ನೀಡಬೇಕು. ಅದೇ ರೀತಿಯಾಗಿ ಈಗ ನಡೆದಂತಹ ಸೆಮಿಫೈನಲ್ ನಲ್ಲಿ ಸೋಲನ್ನ ಕಂಡಿರ್ತಕ್ಕಂಥ ಫ್ರೆಂಡ್ಸ್ ನಾಗರಕೊಡಿಗೆ ನಿಮ್ಮ ಒಂದು ತಂಡ ಇವತ್ತು ಸೋಲನ್ನ ಕಂಡಿರಬಹುದು. ಮುಂದಿನ ದಿನದಲ್ಲಿ ನಿಮ್ಮ ಒಂದು ತಂಡ ಜಯವನ್ನ ಕಾಣಲಿ ಅನ್ನುವಂತಹ ಆಶಯ ನಮ್ಮೆಲ್ಲರದು ಕೂಡ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಅತ್ಯುತ್ತಮ ಪ್ರದರ್ಶನ ನೀಡಿದ್ದೀರಾ. ಅದೇ ರೀತಿಯಾಗಿ ನಮ್ಮ ಈ ಒಂದು ಪಂದ್ಯಾವಳಿಗೆ ಸನ್ಮಾನಿತರಾಗಿರುವಂತಹ ಶ್ರದ್ಧಾ ರಾಗಿಹಕ್ಲು ಇವರು ಕೂಡ ಆಗಮಿಸಬೇಕು ಮುಖ್ಯ ವೇದಿಕೆಗೆ. ಹಲೋ ಚೆನ್ನಾಗಿಲ್ಲ ಅನಿ ಅನೀಶ್ ಅನೀಶ್ ಹಲೋ ಹಲೋ ಚೆಕ್. ದಯವಿಟ್ಟು ನಮ್ಮ ಇನ್ನೋರ್ವ ಸನ್ಮಾನಿತರು ಸೂರ್ಯ ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಗೆ ಬರಬೇಕು. ಸೂರ್ಯ ತಗಡಬಳ್ಳಿ. ಮತ್ತೊಬ್ಬರು ಈ ಒಂದು ವೇದಿಕೆಯಲ್ಲಿ ದಿನ ಸನ್ಮಾನಗೊಳ್ಳುವಂತ ವ್ಯಕ್ತಿ ನಮ್ಮ ಶಾಲೆಯ ಕಳೆದ ಸಾಲಿನ ಡಿಸ್ಟಿಂಕ್ಷನ್ ವಿದ್ಯಾರ್ಥಿನಿ ಶಾವ್ಯ ಹೊಳೆಕಪ್ಪ ಇವರು ಕೂಡ ವೇದಿಕೆಗೆ ಬರಬೇಕು. ದಯಾನಂದ ಗೌಡ್ರು ರಾಜ್ಯ ಮಟ್ಟದ ಕುಸ್ತಿಪಟುಗಳು ಕೂಡ ಕ್ರೀಡಾ ಪ್ರೋತ್ಸಾಹಕರು, ನೀವು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಬರಬೇಕು. ದಯಾನಂದ ಗೌಡ್ರು ತಗಡಬಳ್ಳಿ. ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ತರ್ಮೂಲಕವಾಗಿ ಮತ್ತೆ ಫೈನಲ್ ಕಾಳಗ. ತನ್ಮೂಲಕ ಕ್ಲೀನ್ ಬೋಲ್ಡ್. ಇದೀಗ ಮಿಥುನ್ ಅವರ ಮ್ಯಾಚ್ ನಡೀತಾ ಇರಲಿ, ದಯವಿಟ್ಟು ಕಾಮೆಂಟ್ರಿ ಬೇಡ ಕಿರಣ್. ಮಿಥುನ್ ಅವರ ನೆನಪಿಗಾಗಿ ಶ್ರೀ ವಿನಾಯಕ ಕ್ರಿಕೆಟರ್ಸ್ ತಂಡದ ಕಟ್ಟಾಯಕ್ಲು ತಂಡದ ನಮ್ಮ ಪರವಾಗಿ ಅವನಿಗಾಗಿ ಒಂದು ಲೇಖನವನ್ನು ಬರೆದಿದ್ದೇವೆ. ಅದನ್ನು ಅಕ್ಷರ ನಮನವನ್ನು ನಮ್ಮ ತಂಡದ ಆಟಗಾರರು ಶ್ರೀಯುತ ಸಫಾನ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಲ್ಲಿ ಇರಬೇಕು. ಹಲೋ. ಅಗಲಿದ ಗೆಳೆಯನ ನೆನಪಿಗಾಗಿ ಮಿಥುನ್ ಟ್ರೋಫಿ 2025 ಮಲೆನಾಡಿನ ಟೆನ್ನಿಸ್ ಬಾಲ್ ಕ್ರಿಕೆಟಿನಲ್ಲಿ ಅನಭಿಷಿಕ್ತ ದೊರೆಯಾಗಿ ಖ್ಯಾತನಾದ ಮಿಥುನ್ ನೆನಪಿನಲ್ಲಿ ಕಟ್ಟೆಹಾಕಿನ ಸರ್ಕಾರಿ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಅತ್ಯಂತ ಅದ್ದೂರಿಯಾದ 3 ದಿನಗಳ ಕಾಲದ ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ನನ್ನ ಮನದಲ್ಲಿರುವ ಕೆಲವು ಮಾತುಗಳಿಗೆ ಅಕ್ಷರ ರೂಪ ನೀಡುತ್ತಿದ್ದೇನೆ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಮೂಲಕ ಅತ್ಯಂತ ಅಲ್ಪಾವಧಿಯಲ್ಲಿ ಖ್ಯಾತನಾದ ಮಿಥುನ್ ಶೇಡ್ಗಾರು ಗ್ರಾಮದ ಬೊಮ್ಮನಹಳ್ಳಿಯ ಸಂಜೀವ ಶೆಟ್ಟಿ ಮತ್ತು ವೀಣಾ ದಂಪತಿಗಳ 3ನೇ ಪುತ್ರ. ಆರಂಭಿಕ ಶಿಕ್ಷಣವನ್ನ ನಲ್ಲಿಮಕ್ಕಿ, ಆನಂತರ ಕಟ್ಟೆಹಾಕಲು, ಆನಂತರ ಬೆಳ್ಳೂರಿನಲ್ಲಿ ಪಡೆದು ಉನ್ನತ ಶಿಕ್ಷಣವನ್ನ ತೀರ್ಥಹಳ್ಳಿಯ ಜೂನಿಯರ್ ಕಾಲೇಜ್ ಮತ್ತು ಆನಂತರ ಕಾಲೇಜು ಶಿಕ್ಷಣವನ್ನ DVS ಕಾಲೇಜಿನಲ್ಲಿ ಪೂರೈಸುತ್ತಾನೆ. ಮೊದಲಿಗೆ ತನ್ನ ಕಾಲೇಜು ಶಾಲಾ ದಿನಗಳಲ್ಲಿ ಅತ್ಯುತ್ತಮ ಖೋ ಆಟಗಾರನಾಗಿ ಗುರುತಿಸಿಕೊಳ್ಳುತ್ತಾನೆ. ನಂತರ ತನ್ನಿಷ್ಟದ ಕ್ರಿಕೆಟ್ ತಾರೆ ಮಹೇಂದ್ರ ಸಿಂಗ್ ಧೋನಿಯ ಅಭಿಮಾನಿಯಾದ ಮಿಥುನ್ ಶಿವಮೊಗ್ಗದಲ್ಲಿ ಕಲಿಯುವಾಗಲೇ ಲೆದರ್ ಬಾಲ್ ಪ್ರಾಕ್ಟೀಸ್ ಮಾಡುತ್ತಾನೆ. ಶಿವಮೊಗ್ಗದ ಕ್ಲಬ್ಬಿನಲ್ಲಿ ಆಡಿದ ನಂತರ ಮುತ್ತೂರಿನ MCC ಕ್ರಿಕೆಟ್ ಕ್ಲಬ್ಬಿನಲ್ಲಿ ಸತತವಾಗಿ 4 ವರ್ಷಗಳ ಕಾಲ ಲೆದರ್ ಬಾಲ್ ಪ್ರಾಕ್ಟೀಸ್ ಮಾಡುತ್ತಾನೆ.
ಕ್ರಿಕೆಟ್ ಮೇಲಿದ್ದ ಅಪಾರವಾದ ಅಭಿಮಾನದ ಕಾರಣದಿಂದ ಮತ್ತು ಸತತ ಪರಿಶ್ರಮದಿಂದ ಮಲೆನಾಡಿನ ಭಾಗದ ಅತ್ಯುತ್ತಮ ಎಸೆತಗಾರ ಎಂಬ ಕೀರ್ತಿಗೆ ಭಾಜನರಾಗುತ್ತಾನೆ. ಲೆದರ್ ಬಾಲಿನಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ YSS ಶೇರ್ಗಾರ್ ತಂಡದ ಆಟ ಆರಂಭಿಸಿ 2017ರ ನಂತರ ಕಟ್ಟೆಹಾಕ್ಲಿನ ಶ್ರೀ ವಿನಾಯಕ ಕ್ರಿಕೆಟರ್ಸ್ ತಂಡಕ್ಕೆ ಕಾಯಂ ಸದಸ್ಯನಾಗುತ್ತಾನೆ. ಕಳೆಗುಂದಿದ್ದ ಶ್ರೀ ವಿನಾಯಕ ಕ್ರಿಕೆಟರ್ಸ್ ತಂಡಕ್ಕೆ ಚೈತನ್ಯ ನೀಡುವಲ್ಲಿ ಮಿಥುನ್ ನಿರ್ವಹಿಸಿದ ಪಾತ್ರ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ಕ್ರೀಡಾ ಋತುವಿನ ಒಂದೇ ವರ್ಷದಲ್ಲಿ ಕಟ್ಟೆಹಾಕ್ಲು ತಂಡಕ್ಕೆ ಸತತ 13 ಪ್ರಶಸ್ತಿಯನ್ನು ಜಯಿಸಲು ಒಬ್ಬ ಆಲ್ರೌಂಡರ್ ಆಟಗಾರನಾಗಿ ಸಹಕಾರಿಯಾಗುತ್ತಾನೆ. ಜೊತೆಯಲ್ಲಿ 5 ತಿಂಗಳಲ್ಲಿ 13 ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾನೆ. ಸಾಧನೆ ಎಂದರೆ ಇದಲ್ಲದೆ ಇನ್ನೇನು ಹೇಳಿ. ಕಡಿಮೆ ಅವಧಿಯಲ್ಲಿ ಜನಪ್ರಿಯನಾಗುವ ಮಿಥುನ್ ನಾಡಿನ ಖ್ಯಾತ ತಂಡಗಳಿಗೆ ಪರವಾಗಿ ಆಡುತ್ತಾನೆ. RK, ಮಲ್ಲಿಕಾರ್ಜುನ, AK ಲಯನ್ಸ್, NK ಲಯನ್ಸ್ ಇನ್ನಿತರ ತಂಡಗಳಿಗೆ ಆಡುತ್ತಾನೆ. ತನ್ನ ಆಟದ ಮುಖಾಂತರವೇ ಅನೇಕ ಗೆಳೆಯರನ್ನ ಸಂಪಾದಿಸಿಕೊಳ್ಳುತ್ತಾನೆ. ಹೀಗೆ ಖ್ಯಾತಿ ಗಳಿಸುತ್ತಿದ್ದ ಮಿಥುನ್ ಬದುಕಿನಲ್ಲಿ ವಿಧಿ ನಿರ್ಣಯವೇ ಬೇರೆಯಾಗಿತ್ತು. ಬದುಕನ್ನು ಬದುಕಲು ಆಗಷ್ಟೇ ಶುರು ಮಾಡಿದ ಮಿಥುನನ ಮನಸ್ಸಿನಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದ ಅದ್ಯಾವೋ ನೋವು ಹೋಗಿತ್ತಿತ್ತೇನೋ ನಾ ಅರಿಯೆ. ದಿನಾಂಕ 7/7/2023 ರಾತ್ರಿ 9ರ ಸಮಯದಲ್ಲಿ ಮಿಥುನನ ಉಸಿರು ಆ ನೋವಿನಲ್ಲಿ ನಿಲ್ಲಿಸಿಬಿಟ್ಟು ಈ ಸುದ್ದಿ ಸುಳ್ಳಾಗಿರಲಿ ಎಂಬುದೇ ಎಲ್ಲರ ಮನದಲ್ಲಿ ಮಾತಾಗಿತ್ತು. ಮಿಥುನ ಸಾವಿನ ಸುದ್ದಿ ಕೇಳಿದ ಕೂಡಲೇ ಸಾವಿರಾರು ಜನ ಅವನ ಮನೆಯ ಬಳಿ ಸೇರಿಕೊಂಡರು. ಇದರಲ್ಲಿ ಬಹುತೇಕ ಕ್ರಿಕೆಟ್ ಆಟಗಾರರ ನೆರೆದಿದ್ದರು. ಅಲ್ಲಿ ಆ ಗಳಿಗೆಯಲ್ಲಿ ಸೇರಿದ್ದ ಆ ಜನರೇ ಅವನ ಸಂಪಾದನೆ. ಅಂತಿಮ ಯಾತ್ರೆಯಲ್ಲಿ ಹೀಗಾಗಬಾರದಿತ್ತು ಎಂದು ಮರಗುತ್ತಿದ್ದ ಜನಗಳನ್ನು ನೋಡುವಾಗಲೆಲ್ಲ ಇಷ್ಟೊಂದು ಮನಸ್ಸುಗಳನ್ನು ಸಂಪಾದನೆ ಮಾಡಿದ ಹುಡುಗ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದರೆ ಎದೆಗಪ್ಪಿ ಅವನ ಸಮಸ್ಯೆಗೊಂದು ಪರಿಹಾರ ದಕ್ಕುತ್ತಿದ್ದೇನೋ ಎನ್ನುವ ಅಕ್ಷರ ನಮನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ. ಧನ್ಯವಾದಗಳು ಸಫಾನ್ ಅವರೇ. ಎರಡನೇ ಮುಕ್ತಾಯದಲ್ಲೂ ಕೂಡ 73 ಓಟವನ್ನು ಕಲೆ ಹಾಕ್ತಾ ಇರ್ತಕ್ಕಂಥ ಸೂಪರ್ ಸ್ಟಾರ್ ಮಂಡ್ಯ ತಂಡ ಅದ್ಯಾವ ತಂಡ ಮಿಥುನ್ ಟ್ರೋಫಿಯ ಮೊದಲ ಸ್ಥಾನವಾಗಿ ಕೂಡ ಹೊರಹೊಮ್ಮಲು ಕಾಯಬೇಕಾಗ್ತದೆ. ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ಪ್ಲೇಸ್ ಲಂಕೇಶ್ ಅಂಕಗಳ ಪ್ರದರ್ಶನ ಕಾಣ್ತಾ ಇದ್ದಾರೆ. ಸ್ಟ್ರೈಕಲ್ಲಿ ಕೂಡ ಸನತ್ ಕೋಡೂರು ಎಸಕ್ಕಾಗಿ ಕಮ್ಮಿ ಬೇರಸಿನ ಚೆಂಡು ಸನತ್ ಕೋಡೂರು ನನ್ನ ಮುಖಾಂತರವಾಗಿ ಬರ್ತಾ ಇದೆ. ಒಂಟಿ ಓಡದ ಸೇರ್ಪಡೆ 2ಕ್ಕಾಗಿ ಓಟ ತನ್ಮೂಲಕವಾಗಿ ಬೇರಸಿನ ಕ್ಷೇತ್ರ ಚೌನ ಸಚಿನ್ ಹೋರಾಟನೆ ಮಾಡಿದ್ರು. ಒಂಟಿ ಓಟದ ಸೇರ್ಪಡೆ ಈ ಒಂದು ಪಂದ್ಯಾವಳಿಗೆ ತೀರ್ಥಹಳ್ಳಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಅಮರನಾಥ್ ಶೆಟ್ರು ಈ ಒಂದು ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸುತ್ತಾ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಬೇಕು.
ಸನ್ಮಾನಿತರಾಗಿರುವಂತಹ ಶ್ರಾವ್ಯ ಹೊಳೆಕೊಪ್ಪ ಇವರನ್ನು ಗುರುತಿಸಿಕೊಂಡು ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. 26. ಅದೇ ರೀತಿಯಾಗಿ ನಮ್ಮ ಸಂವತ್ಸರದ ದಾನಿಗಳಾಗಿ ಹೊರಬರಾಗಿರುವಂತಹ ಸಂದೀಪ್ ಶೆಟ್ಟಿ ಬೊಮ್ಮನಹಳ್ಳಿ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಗುರುತಿಸಿಕೊಂಡು ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾನೆ. ಅಲ್ಲಿ ಸ್ಟ್ರೈಕ್ ಬ್ಯಾಟ್ಸ್ಮನ್ ನೇಮನ್ನು ತಿಳಿಸಬೇಕು. ವಿಜಯ್ ಅಲ್ಲಿ ದಯಾನಂದ್ ಗೌಡ್ರು ದಯವಿಟ್ಟು ಕ್ರೀಡಾ ಪ್ರೋತ್ಸಾಹಕರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ದಯಾನಂದ್ ಗೌಡ್ರು ಮುಖ್ಯ ವೇದಿಕೆಗೆ ಆಗಮಿಸಬೇಕು. ಲಾಸ್ಟ್ ಓವರ್. ಅಂತಿಮ ಸಾಕಾಗಿ ಕೂಡ ತೌಫೀಕ್ ಮಾಡೋರು ಬೆಳಸರ ಹೊಡೆತ ತಾಲ್ಮೂಲಕವಾಗಿ ಕೂಡ ಮುಖಾಂತರವಾಗಿ ಒನ್ ಬೌನ್ಸ್ ಬೌಂಡರಿಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಫೈನಲ್ ಕಾಳಗ ಮತ್ತೆ ಮುಂದುವರಿಕೆ ಕಂಡ್ರೆ ಅಂತಿಮ ಸಾಕಾಗಿ ತೌಫೀಕ್ ಮಾಡೋರು ಈಗಾಗಲೇ ಮೊದಲ ಚಟದಲ್ಲೇ ಕೂಡ ಬೌಂಡರಿಯನ್ನು ವ್ಯವಹರಿಸಿರ್ತಕ್ಕಂಥ ಆಟಗಾರ ಮೊದಲೇ ವಿಜಯ್ ಜಾರಿನ ಮುಖಾಂತರವಾಗಿ ಮಾಡ್ತಾ ಇದೆ. 4 ಸೇರ್ಪಡೆ ಇದು ಕೂಡ 5 ಎಸೆಗಳು ಮೊದಲ ಅರ್ಧ ಭಾಗದ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವಿಜಯ್ ಜಾರಿನ ಮುಖಾಂತರವಾಗಿ ದಾರಿನ ಮೇಲಂಚನ ಸವರಿಗಿನ ಚೆಂಡು ಆಜೆ ತಾರೆಗಳಿಗೆ ಕೈಯಲ್ಲೇ ಮತ್ತೆ ವಿಜಯ್ ಆಟ ಮುಕ್ತಾಯವನ್ನು ಕಂಡುಕೊಳ್ತು ಸೂಪರ್ ಸ್ಟಾರ್ ಮಾಂಡ್ರಿಯ ತಂಡ. ಏತನ್ ಮುಖಾಂತರವಾಗಿ ತಡ ಮೊತ್ತ 30 ಓಟಗಳಿಗೆ ತಲುಪ್ತಾ ಆಗಿದೆ. 30ಕ್ಕೆ ತಲುಪಿರ್ತಕ್ಕಂಥ ಮಂಡ್ರಿಯ ಮೊತ್ತ ಸೂಪರ್ ಸ್ಟಾರ್ ಮಂಡ್ರಿ ಸಣ್ಣ ಸಾಟವನ್ನು ಆರ್ಕೆ ರಾಮೇಶ್ವರ ನಡೆಸಲಾಗಿದೆ. ಈ ಒಂದು ಪಂದ್ಯಾವಳಿಗೆ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಂಸಿಯ ಸದಸ್ಯರಾಗಿರುವಂತಹ ಸುರೇಶ್ ಶೆಟ್ರು ರಾಗಿ ಹೆಕ್ಲು ಆಗಮಿಸ್ತಾ ಇದ್ದಾರೆ. ಇವರನ್ನು ಕೂಡ ಗುರುತಿಸಿಕೊಂಡು ಇವರನ್ನು ಕೂಡ ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಬ್ಯಾಟ್ಸ್ಮನ್ ಅದೇ ರೀತಿಯಾಗಿ ನಮ್ಮ ಸಮವಸ್ತ್ರದ ದಾನಿಗಳಲ್ಲಿ ಓರ್ವರಾಗಿರುವಂತಹ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ನಮ್ಮ ನಾಗಶ್ರೀ ಅರ್ಥ ಮಹೋತ್ಸವ ಮಾಲೀಕರು ಆಗಿರುವಂತಹ ವಿಷ್ಣು ಕೋಳೂರು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಬೇಕು. ವಿಷ್ಣು ಅವರು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಬೇಕು. ನಿಮ್ಮನ್ನು ಕೂಡ ಗುರುತಿಸಿಕೊಂಡು ಆಹ್ವಾನಿಸ್ತಾ ಇದ್ದಾನೆ. ದಯವಿಟ್ಟು ನಮ್ಮ ಶ್ರೀ ವಿನಾಯಕ ಗಿಡಸನ ಹಳೆಯ ಆಟಗಾರರು ಸಿಆರ್ಪಿಎಫ್ ಪೊಲೀಸ್ ಇವರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸುವುದಕ್ಕಾಗಿ ಅವರ ತಂದೆ ಆಗಮಿಸ್ತಾ ಇದ್ದಾರೆ. ಗೋಪಾಲ್ ನಾಯ್ಕ್ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಸಂದೀಪ ಹಾಸ್ಪಿಟಲ್ ನೀವು ಕೂಡ ಸನ್ಮಾನಿತರಲ್ಲಿ ಓರ್ವರು ನೀವು ಕೂಡ ಆಗಮಿಸಿದ್ರೆ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಬೇಕು. ಸೇರ್ಪಡೆ ತಾಲ್ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ಸುಭಾಷ್ ನಡೆಸುವ ಕೂಡ ಆ ತರವಾದಲ್ಲಿ ಕೊಂಚ ಮಟ್ಟಿಗೆ ಗೋಟೆ ರಕ್ಷಣೆಯಂತ ಮಿಸ್ಟೇಕ್ ಅನ್ನ ಮಾಡಿದ್ರು. ಚೋನವೇನ 2 ಓಟಗಳ ಸೇರ್ಪಡೆಯನ್ನು ಮಾಡ್ತಾ ಇದ್ದಾರೆ. ಅಂಗಾಂಶದ ಮಟ್ಟ ಒಟ್ಟಾರೆಗೂ ಕೂಡ 35 ಓಟಗಳಿಗೆ ತಲುಪ್ತಾ ಇದೆ. ಫೈನಲ್ ಕಾಳಗ ಕಟಕ್ಲಾಲೋಣ ಹೌಸ್ಫುಲ್ ಆಗ್ತಾ ಇದೆ. ಬೇರೆಸರ ಹೊಡೆತ ಸಾಲಾತ್ ಕೋಡೋರು ದಾಳಿನ ಮುಖಾಂತರವಾಗಿ ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಿದೆ. ತನ್ಮೂಲಕ ಸುಭಾಷ್ ಕೈಯಲ್ಲೇ ಬತ್ತೆ. ಸುಭಾಷ್ ಕ್ಯಾಚ್ ಬಿಡೋದು ಅಸಾಧ್ಯ. ಆ ರೀತಿಯಲ್ಲೂ ಕೂಡ ಸನತ್ ಆಟ ಮುಕ್ತವನ್ನು ಕಂಡುಕೊಂಡಿರ್ತಕ್ಕಂಥ ಅಂತಿಮ ಚೆಂಡು 24 ಸತ ಜಯಕ್ಕಾಗಿ 36 ಓಟವನ್ನು ಕಲೆ ಹಾಕಬೇಕಾಗ್ತಾರೆ. ಆರ್ಕೆ ರಾಮೇಶ್ವರ ತೀರ್ಥಹಳ್ಳಿಯ ತಂಡ
ಹೊಸನಗರದ ಎದುರಾಗಿ ಆಡ್ತಾ ಇದೆ. ತನ್ಮೂಲಕವಾಗಿಯೂ ಕೂಡ 24ಕ್ಕೆ 36 ಜಯಕ್ಕಾಗಿ ಬರಬೇಕು. ಫೈನಲ್ ಜಯಕ್ಕಾಗಿ 24 ಚೆಂಡುಗಳ ಮುಂದೆ ಜಯಕ್ಕಾಗಿ ಅಲ್ಲಿ ದಯವಿಟ್ಟು ಸ್ಟೇಜಿನ ಮೇಲ್ಭಾಗದಲ್ಲಿ ಹಾಕಿರುವಂತಹ ಲೈಟ್ ಅನ್ನ ರಿಮೂವ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಬ್ಯಾಟ್ಸ್ಮನ್ಗೆ ತೊಂದರೆ ಆಗತ್ತೆ. ಓಕೆ, ಥ್ಯಾಂಕ್ ಯು. ಕ್ಕೆ 36 ಟಾರ್ಗೆಟ್ ಮಾಡಬೇಕಾಗಿರ್ತಕ್ಕಂಥ ತಂಡ ಕೂಡ 2 ವರ್ಷಗಳ ಹಿಂದೆ ಇದೇ ಒಂದು ಕ್ರೀಡಾಂಗಣದಲ್ಲಿ RK ಸ್ಪೋರ್ಟ್ಸ್ ಜಯವನ್ನ ಕಾಣದ ಒಂದು ತಂಡ ಇದೆ ಒಂದು ಕ್ರೀಡಾಂಗಣದಲ್ಲಿ. ಅದೆಷ್ಟೋ ಪಂದ್ಯವನ್ನು ಆಡಿತ್ತು, ಜಯವನ್ನೇ ಕಾಣದ ಒಂದು ತಂಡ ಕೊನೆಯ ಹಂತದಲ್ಲಿ ಮಿಥುನ್ ಆಡಿ ಈ ಪಂದ್ಯವನ್ನ ಜಯಿಸಿತು ಕೂಡ. ಇದೀಗ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅಲ್ಲಿ ಫೈನಲ್ ಪಂದ್ಯ ಕೂಡ ಕತ್ತಲ ಮನಸ್ಸಾದ ಗಮನಿಸ್ಕೊಳ್ಬೇಕು, ಬೇಗ ನಡೆಸ್ಕೊಳ್ಬೇಕು. 24 ಸತ ಜಯಕ್ಕಾಗಿದೆ. 36 ಟಾರ್ಗೆಟ್ ಇದೆ. ಜಯ ಅಪಜಯಕ್ಕಾಗಿ ಗೆದ್ದಿರ್ತಕ್ಕಂಥ ತಂಡಗಳು ಕೂಡ 1 ಲಕ್ಷದ ಜೊತೆಗಾಗಿ ಬೆಳ್ಳಿಯ ಬಣ್ಣದ ಹೊಳೆಯುವ ಟ್ರೋಫಿ ಮಿಥುನ್ ಟ್ರೋಫಿಯನ್ನು ಪಡೆದುಕೊಳ್ಳುತ್ತಾರೆ. ದ್ವಿತೀಯಕ್ಕಾಗಿ ಕೂಡ ರನ್ನರ್ ಆಫ್ ಆಗಿ 50,000 ಬೆಳ್ಳಿಯ ಬಣ್ಣದ ಹೊಳೆಯುವ ಮಿಥುನ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ಳುತ್ತಾರೆ. ಆ ನಿಟ್ಟಿನಲ್ಲಿ ಮತ್ತಿವಾಗ ಇನ್ನಿಂಗ್ಸ್ ಆರಂಭ. ಕಳೆದ ಪಂದ್ಯಾವಳಿಯ ಬಲಿಷ್ಠ ಆಟಗಾರ ಒಂದನೆಯಲ್ಲಿ ಕೂಡ ಪ್ರಕೃತಿ ನಾಶಿನ ಬಲಿಷ್ಠ ಬಂಟರ ಒಂದನೆಯಲ್ಲಿ ನವೀನ ಶಾಖ ಭಾಗದಲ್ಲಿದ್ದರೆ ನಾಶಾಖ ಭಾಗದಲ್ಲಿ ತೀರ್ಥಹಳ್ಳಿ ಪರಿಸರದ ಇನ್ನೋರ್ವ ಹೆಮ್ಮೆಯ ಆಟಗಾರ ಶರತ್ ಸಾಲೂರು ಅಂಕಣ ಒಳ ಪ್ರವೇಶವನ್ನು ಕಂಡಿರ್ತಕ್ಕಂಥ ಜೊತೆಯಾಟದ ಆಟಗಾರರು ಕೂಡ ಎಸ್ಆರ್ಕೆ ಭಾಗದಲ್ಲಿ ಸನತ್ ಕೋಡೂರು ರಾಜ್ಯ ಕಂಡಿರ್ತಕ್ಕಂಥ ಅಪ್ರತಿಮ ಆಟಗಾರ ಒಂದರಲ್ಲಿ ಸನತ್ ಕೋಡೂರು ಹೊಸನಗರ. ಕಟರ್ ಮದರ ಚೆಂಡು ನವೀನ ದಾಳಿಯ ಮುಖಾಂತರ ಬಂದಿರುವ ಖಾತೆ ಆರಂಭಿಕಂತವನ್ನ ಕಂಡ್ರೆ ಚೊರಕೆಲ ಬಲಿಷ್ಠ ಕ್ಷೇತ್ರ ರಕ್ಷಣೆಗಳನ್ನು ನಡೆಸಿದ ಸೇಮರ ಕೆಳಚಿನಲ್ಲೂ ಕೂಡ ಕೇವಲ 1 ಓಟವನ್ನಷ್ಟೇ ಬಿಡ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆ ತನ್ಮೂಲಕವಾಗಿ ಮತ್ತೆ ಭಾಗ ಶರತ್ ಸಾಲೂರು ಶೈಕ್ ಭಾಗದಲ್ಲಿಯೂ ಕೂಡ ಎಸ್ಸಾಗಿ ಸನ್ನತ್ ಕೋಡೂರು. ಕಟರ್ ಆಗಿ ಬಿದ್ದಿರುವ ಚೆಂಡಿನ ಗತಿಯನ್ನು ಆ ರೀತಿಯಲ್ಲ ಗತಿ ಪರಿವರ್ತನೆಗಳು ಕೂಡ ನಾಟಕೀಯ ತಿರುವನ್ನು ಪಡ್ಕೊಂಡಿರ್ತಕ್ಕಂಥ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಸಾಗಿಸ್ತಾ ಇರ್ತಕ್ಕಂಥ ಎಸ್ಗಾರ ಸನ್ನತ್ ಕೋಡೂರು. ಮುಂಜಾನೆಯಿಂದಲೂ ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯ ಆರಂಭಿಕ ಹಂತದ ಓವರ್ಗಳನ್ನ ಮುಕ್ತಾಯ ಮಾಡ್ತಾ ಇರ್ತಕ್ಕಂಥ ಸನತ ಆ ತರವಾದ ಚೆಂಡಿಗಾಗಿ ಮತ್ತಿವಾಗ ಶೈಕಾಲಿ ಶರತ್ ಸಾಲೂರು ಬಿರುಸಿನ ಚೆಂಡು ಬಹಳಷ್ಟು ಒಂದು ನಕಲ್ ಬಾಲ್ ಸುಂದರ ರೀತಿಯಲ್ಲಿ ಬೀಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಓಟವನ್ನ ಕಡಿಮೆ ಆಗ್ತಾ ಇರ್ತಕ್ಕಂಥ ಆರಂಭಿಕ ಓವರ್ ಸನತ್ ಕೋಡೂರು ಸೂಪರ್ ಸ್ಟಾರ್ ಮಂಡ್ರಿ ಹೊಸನಗರದ ತಂಡ ಒಂದೆಡೆಯಲ್ಲಿ ತೀರ್ಥಹಳ್ಳಿ ಅಗ್ರಮಾನ್ಯ ತಂಡ RK ರಾಮೇಶ್ವರ ತಂಡ. ಆ ತೀರದಲ್ಲಿ ಮತ್ತೆ ಮೊದಲ ಚೆಂಡಿಗಾಗಿ ಕೂಡ ಸನತ್ ಕೋಡೂರು ಪ್ರೇಕ್ಷಕರ ಗಮನ ಸೆಳೀತಾ ಇದ್ದಾರೆ. ಶರತ್ ಬಿಡಿದ ಚೆಂಡು ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ಬಹುದೊಡ್ಡ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಬೌಂಡರಿಯನ್ನು ಅಡ್ಡಾಯಿಸಿದ್ರು, ಕೇವಲ ಒಂಟಿ ಹೊಡೆದ ಸೇರ್ಪಾಡೆ. ಹಲೋ, ಈ ಒಂದು ಪಂದ್ಯಾವಳಿಗೆ ಶ್ರೀ ವಿನಾಯಕ ಕ್ರಿಕೆಟರ್ಸಿನ ಹಿರಿಯ ಆಟಗಾರರಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರು ಆಗಿರುವಂತಹ ಸುಪ್ರೀತ್ ಭಟ್ ಪಟ್ಲುಮನೆ ಆಗಮಿಸ್ತಾ ಇದ್ದಾರೆ. ಇವರು ಕೂಡ ಗುರುತಿಸಿಕೊಂಡು ಇವರು ಕೂಡ ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ದಯವಿಟ್ಟು ಸುಪ್ರೀತ್ ಭಟ್ ಅವರು ವೇದಿಕೆಗೆ ಆಗಮಿಸಬೇಕು. ಮತ್ತೆ ಮೊದಲ ಚೆಂಡಿಗಾಗಿ ಸನತ್ ಕೋಡೂರು ತನ್ಮೂಲಕವಾಗಿ ಕೂಡ ನವೀನ ಬಹಳಷ್ಟು ಉತ್ತಮ ದಾಸರಿಗೆ ಬಂದು ಬಳಿಕೆ ಕಂಡಿರ್ತಕ್ಕಂಥ
ಸನತ್ ಕೋಡೂರು ಹೊಸನಗರ. ಅದೇ ತಂಡದಲ್ಲಿ ತೀರ್ಥಹಳ್ಳಿ ಪರಿಸರ ಆಡಿರ್ತಕ್ಕಂಥ ಆಟಗಾರ, ಆರ್ಕೆಯಲ್ಲಿ ಕೂಡ ಆಡಿರ್ತಕ್ಕಂಥ ಅನುಭವದ ಆಟಗಾರ ಶರತ್ ಕೋಡೂರು. ಇಲ್ಲಿ ಸೂಪರ್ ಸ್ಟಾರ್ ಮಂಡ್ರಿಯ ಪರವಾಗಿ ಆರಂಭಿಕ ಕಡಿವಾಣವನ್ನು ಎಸಗಾರಿಕೆ ಬಗ್ಗೆ ನಡೆಸ್ತಾ ಇದ್ದಾರೆ. ಬಿರುಸಿನ ಚೆಂಡು, ಮತ್ತೆ ಗತಿ ಪರಿವರ್ತನೆ ಆಗ್ತಾ ಇದೆ, ಓಟಗಳಿಲ್ಲ. ಆರಂಭಿಕ ಮೊದಲ ಓವರ್ಗಳು ಕೂಡ ತಳಮಟ್ಟ ಕೇವಲ 2 ಓಟವನ್ನು ಕಳೆ ಆಗ್ತಾ ಇರ್ತಕ್ಕಂಥ ಆರ್ಕೆ ರಾಮೇಶ್ವರ ತೀರ್ಥಹಳ್ಳಿಯ ತಂಡ 18ಕ್ಕೆ 34 ಚಾಕಾಗಿ ಅಂತಿಮ 18 ಎಸೆತ 34 ಓಟಗಳು ಬರಬೇಕಾಗ್ತಾರೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಫೈನಲ್ ಕಾಳಗ. ಪ್ರೇಕ್ಷಕರು ಕೂಡ ತುದಿಗಾಲಿನಲ್ಲಿ ನಿಲ್ಲುವಂತ ಬಹಳಷ್ಟು ಒಂದು ಹೈ ವೋಲ್ಟೇಜ್ ಮ್ಯಾಚ್ ಮಿಥುನ್ ಟ್ರೋಫಿಗಾಗಿ. ತೀರ್ಥಕುಮಾರ್ ಎಸ್ಗಾರಿಕೆ ಭಾಗದಲ್ಲಿ ಮಿಥುನ್ ಮತ್ತೆ ದಿನೇಶ್ ಭಟ್ ಸ್ಮರಣಾರ್ಥ ಉತ್ತಮ ರೀತಿಯ ಟೂರ್ನಮೆಂಟ್ ಅನ್ನ ಈ ಒಂದು ಹೃದಯ ಭಾಗದ ಶಾಲೆ ಆವರಣವನ್ನು ಬಳಸ ಉತ್ತಮ ರೀತಿ ನಡೆಸ್ತಾ ಇರ್ತಕ್ಕಂಥ ಕಟಕ್ಲು ವಿನಾಯಕ ಕ್ರಿಕೆಟರ್ಸ್ ಕಟಕ್ಲು ರಾಜ್ಯ ಮಟ್ಟದ ಟೂರ್ನಮೆಂಟ್ ನಡೆಸ್ತಾ ಇದೆ. ಮುತ್ತೂರು ಪರಿಸರದ ಒಂದು ದಾಖಲೆಯನ್ನು ಬರೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಟೂರ್ನಮೆಂಟ್. ಹಲೋ, ಈ ಒಂದು ಪಂದ್ಯಾವಳಿಗೆ ಪನ್ನಗ ಭಜನಾ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಶೆಟ್ಟರು ಆಗಮಿಸ್ತಾ ಇದ್ದಾರೆ. ಇವರನ್ನು ಕೂಡ ಗುರುತಿಸಿಕೊಂಡು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕು ಚಂದ್ರಶೇಖರ್ ಶೆಟ್ಟರು. ತೀರ್ಥಕುಮಾರ್ ಬಿಡಿದ ಚೆಂಡು ಮತ್ತೆ ಪ್ಯಾಡ್ ಮೇಲೆ ಬಡಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಶರತ್ ಸಾಲೂರು ದಾಂಡಿನ ಮುಖಾಂತರವಾಗಿ ಡಾಟ್ ಬಾಲ್ಗಳ ಸೇರ್ಪಡೆಗಳು ಕೂಡ ಸೂಪರ್ ಸ್ಟಾರ್ ಮಂಡ್ರಿಯ ಎಲ್ಲ ಎಸೆಗಳು ಇಲ್ಲಿ ಕೈ ಹಿಡಿತಾ ಇದೆ. 16ಕ್ಕೆ 34 ಜಯಕ್ಕಾಗಿ ಆದ್ರೂ ಕೂಡ ಬಲಿಷ್ಠ ತಂಡ ಆರ್ಕೆ ರಾಮೇಶ್ವರ ತಂಡ. ಇನ್ನೂ ಕೂಡ ಒಂದು ಬಲಿಷ್ಠ ಪಂದ್ಯ ಕುಡಿದ್ರು ಕೂಡ ಅವೇಶೋ ಬಲಿಷ್ಠ ತಂಡವನ್ನು ಸೋಲಿಸಿ ಫೈನಲ್ ಪ್ರವೇಶವನ್ನು ಮಾಡಿರ್ತಕ್ಕಂಥ ಆರ್ಕೆ. ಮತ್ತೆ ಬಿರುಸಿನ ಚೆಂಡು, ಓಟಗಳು ಬರ್ತಾ ಇಲ್ಲ. ತೀರ್ಥಕುಮಾರ್ ಮಾಸ್ಟರ್ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆ ಮುಂದುವರಿಕೆಯನ್ನು ಕಂಡ್ರು. ಮತ್ತಿವಾಗ ಡಾಟ್ ಬಾಲ್ಗಳ ಸೇರ್ಪಡೆಗಳು ಕೂಡ ತಳಮಟ್ಟ 2ನೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಇದು ಕೂಡ ನ್ಯಾಷನಲ್ ಭಾಗದಲ್ಲಿ ಚೂಡ್ ನವೀನ ನ್ಯಾಷನಲ್ ಆಟಗಾರರು ಬೇರೆ ಶರತ್ ಸಾಲೂರು ಚೆಂಡು ಸಿ ಮಾ ರೇಖೆಯ ಹೊರ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಬಿಗ್ ಸಿಕ್ಸರ್. 6 ಓಟದ ಸೇರ್ಪಡೆ ತಳಮಟ್ಟ 8ಕ್ಕೆ ತಲುಪ್ತಾ ಇದೆ. ಕೋಚ ಮಟ್ಟಿಗೆ ಕೈಯನ್ನ ಹಿಡಿತಾ ಇರ್ತಕ್ಕಂಥ ಆಟಗಾರರಿಗೆ ನಡೆಸ್ತಾ ಇರ್ತಕ್ಕಂಥ ಆರ್ಕೆ ರಾಮೇಶ್ವರದ ಶರತ್ ಸಾಲೂರು ಮೊದಲ ತೆರೆ ಪರಿಸಾಗ ಯಾವುದೇ ಸಂದರ್ಭದಲ್ಲೂ ಕೂಡ ಪಂದ್ಯವನ್ನು ದಿಕ್ಕು ಬದಲಿಸಿ ಆಡುವಂತ ಆಟಗಾರ. ಎಲ್ಲಿ ಕೋಚ ಮಟ್ಟಿಗೆ ಆರ್ಕೆ ಆಟಗಾರರ. ಹಲೋ, ಈ ಒಂದು ಪಂದ್ಯಾವಳಿಗೆ ನಮಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ದಾನಿಗಳು ಆಗಿರುವಂತಹ ಡಾಕ್ಟರ್ ಹಕೀಮ್ ಅವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಗುರುತಿಸಿಕೊಂಡು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಇನ್ನೋರ್ವ ಸನ್ಮಾನಿತರಾಗಿರುವಂತಹ ಸಂದೀಪ ಹಾಸ್ಪಿಟಲ್, ನೀವು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಬೇಕು. ಶರತ್ ಕ್ಲೀನ್ ಬೌಲ್ ಆರ್ಕೆ ಆಪತ್ಕಾಲದ ಬಂಟ ಕಾಮಿರಾಜ್ ಕಂಗೋಳೆ ಅಂಕಣ ಒಳಭಾಗದಲ್ಲಿ ಕೂಡ ಹೊಸ ಆಟಗಾರ ಆರ್ಕೆಯ ಪರವಾಗಿ ಆದೇಶು ಟ್ರೋಫಿಯನ್ನ ತಂದಿರ್ತಕ್ಕಂಥ ಕಾಮಿರಾಜ್ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ತೀರ್ಥಕುಮಾರ್ ಬಹಳಷ್ಟು ಉತ್ತಮ ರೀತಿಯ ಹೆಸರುಗಳಿಗೆ ಮುಂದುವರಿಕೆಯನ್ನು ಕಂಡ್ರು. ಈಗಾಗಲೇ ಶರತ್ ಆಟಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಚೆಂಡಿಗಾಗಿ ತೀರ್ಥಕುಮಾರ್
ಬೇರಸೇನ ಹೊಡೆತ ತಾಲ್ಮೂಲಕವಾಗಿ ಕಾವಿರಾಟ್ ದಾಳಿಯ ಮುಖಾಂತರವಾಗಿ ಚೆಂಡು ಸಿ ಮಾ ರೇಖೆಯ ಹೊರ ಪ್ರದೇಶವನ್ನು ಕ್ರಮಿಸ್ತಾ ಇದೆ. ಬಿಗ್ ಸಿಕ್ಸರ್. ಮೊದಲ 12 ಚೆಂಡುಗಳ ಮುಕ್ತ ಗಂಟೆಗಳು ಗಣಮೊತ್ತ 14-12ಕ್ಕೆ 22 ಓಟಗಳ ಅವಶ್ಯಕತೆ ಜಯಕ್ಕಾಗಿ ಅಂತಿಮ 12 ಸೆಟ್ 22 ಓಟಗಳು ಬರಬೇಕಾಗ್ತದೆ. ಹಿಂದಿನ ಪಂದ್ಯಾವಳಿಯಲ್ಲಿ ಏಕಾಂಗಿಯಾಗಿ ಕೂಡ ವೈಯಕ್ತಿಕ 5 ಸಿಕ್ಸರ್ ಸಿಡಿಸಿರ್ತಕ್ಕಂಥ ನವೀನ ಅಂಕಣ ಭಾಗದಲ್ಲಿಯೂ ಕೂಡ ಶೈಕ್ ಭಾಗವನ್ನು ಕ್ರಮಿಸ್ತಾ ಇದ್ದಾರೆ. 12ಕ್ಕೆ 22 ಜಯಕ್ಕಾಗಿ ಎಸ್ಗಾರಿಕೆ ಭಾಗದಲ್ಲಿ ಬೇಗ ಮುಂದುವರಿಕೆಯನ್ನು ಕಂಡುಕೊಳ್ತಾರೆ. ಇದು ಕೂಡ 12 ಸೆಟ್ 22 ಓಟದ ಅವಶ್ಯಕತೆ ಜಯಕ್ಕಾಗಿ, ಫೈನಲ್ ಜಯಕ್ಕಾಗಿ. ಬೇರಸೇನ ಹೊಡೆತ ದಾಳಿಯ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯ ಹೊರ ಪ್ರವೇಶ ಸಿಕ್ಸರ್. ಏತನಿರುವ ಶೋಕಾಲ ಇಲ್ಲಿ ಸೂಪರ್ ಸ್ಟಾರ್ ಮಂಡ್ರಿಯ ತಂಡಕ್ಕೆ ತಲೆನೋವಿನ ವಿಚಾರ. ಮೊದಲಾಗಿ ಕೂಡ ಶರತ್ ಸಿಕ್ಸರ್ ರವಾನಿಸಿದ್ರು, ತರಬೇದಲ್ಲಿ ಕವಿ ಮತ್ತೆ ಇವಾಗ ನವೀನ ಸಿಕ್ಸರ್ ರವಾನಿಸ್ತಾ ಇದ್ದಾರೆ. ಹೊಡೆತ ಮತ್ತೆ ನವೀನ ದಾಳಿಯ ಮುಖಾಂತರವಾಗಿ ಪ್ರೇಕ್ಷಕರ ಗಮನ ಸೆಳೆಯುತ್ತಿದ್ದಾರೆ. ನವೀನ 10ಕ್ಕೆ 10 ಜಯಕ್ಕಾಗಿ ಕೈ ಜಾರಿ ಹೋಗ್ತಿದ್ದ ಪಾದ್ಯ ಕುಟುಂಬದ ಕೈ ಹಿಡಿತಕ್ಕೆ ಕೋಚಮಣಿಗೆ ತಂದಿರ್ತಕ್ಕಂಥ ನವೀನ 10 ಸೆಟ್ ಜಯಕ್ಕಾಗಿ ಇನ್ನೂ ಕೂಡ 10 ಓಟದ ಅವಶ್ಯಕತೆ. ಮಿಥುನ್ ಟ್ರೋಫಿಗಾಗಿ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಕ್ರಿಕೆಟ್ ಮಿತ್ರರಿಗೂ ಕೂಡ ಈ ವೇದಿಕೆಯ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸ ಈ ಒಂದು ಕ್ರಿಕ್ ಲೈನ್ ಸುಬಾನ್ ನೇತೃತ್ವದ ಒಂದು ಸಂಸ್ಥೆ ಮೂಲೆಯಲ್ಲೂ ಕೂಡ ಯೂಟ್ಯೂಬ್ ನೇರ ಪ್ರಸಾರವನ್ನು ನೋಡುವಂತಹ ಸೌಭಾಗ್ಯ ಬಿತ್ತರಿಸ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಮತ್ತಿವಾಗ 10ಕ್ಕೆ 10 ಬೇರಸೇನ ಹೊಡೆತ ತಾಲ್ಮೂಲಕ ಮುಖಾಂತರವಾಗಿ ಹ್ಯಾಟ್ರಿಕ್ ಸಿಕ್ಸರ್ ರವಾನಿಸ್ತಾ ಇದ್ದಾರೆ ನವೀನ. 9ಕ್ಕೆ ಕೇವಲ 4 ಓಟದ ಅವಶ್ಯಕತೆಗಳು ಕೂಡ ನವೀನ ದಾಳಿಯ ಮುಖಾಂತರವಾಗಿ ಕೂಡ ಹ್ಯಾಟ್ರಿಕ್ ಸಿಕ್ಸರ್ ರವಾನಿಸ್ತಾ ಇದ್ದಾರೆ. ಬೆಂಗಳೂರು ಪರಿಸರದ ಪ್ರಕೃತಿ ದಾಕ್ಷಿಣಾಧಿಕಾರ ನವೀನ. ಮೂಲಕ ನವೀನ ಪಂದ್ಯಾವಳಿಯ ಜಯಿಸಿದ ಆರ್ಕೆ ರಾಮೇಶ್ವರ ತಂಡ. ಅಭಿನಂದನೆಗಳು ಆರ್ಕೆ. ಅಲ್ಲಿ ನವೀನ ಅವರನ್ನು ಅಭಿನಂದಿಸಿದರೆ ಅಭಿಮಾನಿಗಳು ಕೂಡ ಬಹಳಷ್ಟು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ನವೀನ. ಕರ್ನಾಟಕದ ಮತ್ತೊಂದು ದೈತ್ಯ ಟೆನ್ನಿಸ್ ಕ್ರಿಕೆಟ್ ತಾರೆ ನವೀನ್ ಅವರು ಕಟ್ಟೆಯಕ್ಲ ಭಾಗದಲ್ಲೂ ಕೂಡ ಬಹಳಷ್ಟು ಅಭಿಮಾನಿ ದೇವರುಗಳನ್ನ ಪಡ್ಕೊಂಡಿರ್ತಾರೆ. ಅಭಿನಂದನೆಗಳು. ತನ್ಮೂಲಕವಾಗಿ ಮಿಥುನ್ ಟ್ರೋಫಿ 2025 ಸೀಸನ್ 1 ವಿನರ್ಸ್ ತಂಡ 1 ಆರ್ಕೆ ರಾಮೇಶ್ವರ.